ಎಲ್ಲರಿಗೂ ಅಭಿಪ್ರಾಯ ಇರ್ತದೆ, ನಮ್ಮ ಮಗ ಶಿಕ್ಷಕರಂತಾರೆ, ನಮ್ಮ ಮಕ್ಕಳು ಶಿಕ್ಷಕರಾಗಲಿ ಅಂತ. ಗವಾಯಿಗಳು ನನ್ನ ಮಗನು ಪ್ರಸಿದ್ಧ ಗವಾಯಿ ಆಗಲಿ ಅಂತ ಅಪೇಕ್ಷೆ ಪಡ್ತಾನೆ. ಹೀರೋಗಳು ನೋಡಿ, ಡಾಕ್ಟರ್ ರಾಜ್ಕುಮಾರ್ ನನ್ನ ಮಕ್ಕಳು ಆ್ಯಕ್ಟ್ರೆಸ್ ಆಗಲಿ ಅಂದ. ಅವ ಹೊರನಟ ಇದ್ದ, ಇವರು ಒಟ್ಟು ನಟಗಳಾದರು. ಹಂಗೆ ತಂದೆ ತಾಯಿಗಳ ಅಭಿಪ್ರಾಯ ನಾವೇನಿದ್ದೀವಿ ನಮ್ಮ ಮಕ್ಕಳು ಹಂಗಾಗಲಿ, ನಮ್ಮ ಕ್ಷೇತ್ರದೊಳಗನೆ ಮುಂದುವರಿಲಿ ಅಂತ ಇರ್ತದೆ. ಹಂಗೆ ಕೊಲ್ಲಾಪುರ ಪೈಲ್ವಾನ ನನ್ನ ಮಗನೂ ಪೈಲ್ವಾನ್ ಆಗಲಿ ಅಂತ ವಿಚಾರ ಮಾಡಿ, ನನಗಿಂತಲೂ ದೊಡ್ಡ ದೊಡ್ಡ ಕುಸ್ತಿ ಒಗೆಯುವಂಥ ಪೈಲ್ವಾನ್ ಆಗಲಿ ಅಂತ ವಿಚಾರ ಮಾಡಿ ಮಗನಿಗೆ ಖವಾ ತಿನ್ನಿಸೋದು, ಹಾಲು ಕುಡಿಸೋದು, ಬರ್ಫಿ ತಿನ್ನಿಸೋದು ಏನೆಲ್ಲ ಪ್ರಯತ್ನ ಮಾಡಿದ. ಮೇಯ್ಸೋದಂದ್ರೆ ಅವ್ರು ಮೇಯ್ಸೋದಂತಾರೆ ಪೈಲ್ವಾನ್ರು. ಯಾರಿಗೆ ಮೇಯಿಸ್ತಾರೆ? ಮನುಷ್ಯರಿಗೆ ಮೇಯಿಸ್ತಾರೆ, ದನಗಳಿಗೆ ಮೇಯಿಸ್ತಾರೆ. ಆದ್ರೆ ಅಲ್ಲೊಂದು ಶಬ್ದ ಇತ್ತು, ಪೈಲ್ವಾನ್ರು ಅಂತಾರೆ, ಮಸ್ತ್ ಮೇಯಿಸಿವ್ರಿ ನಮ್ಮ ಮಗನ, ಅವ್ರಿಗೆ ಮೇಯಿಸೋದಂತಾರೆ ಅನ್ನೋದು. ಚೆನ್ನಾಗಿ ಏನೇನು ಪೌಷ್ಟಿಕವಾದದ್ದನ್ನು ತಿನ್ನಾಕ ಉಣಾಕ ಕೊಡೋದು, ಕಾಳು ನೆನೆ ಇಟ್ಟು ಕೊಡೋದು, ಬೇಕಾದ್ದೆಲ್ಲ ಊಟಕ್ಕೆ ಕೊಡೋದು, ಮಸ್ತ್ ಬೇಕಾದಂಗೆಲ್ಲ ಮೇಯಿಸೋದಂತಾರೆ. ಏನೆಲ್ಲ ಕಾಳಜಿ ಪೂರ್ವಕ ತಂದೆಯಾಗಿರ್ತಕ್ಕಂಥವ ಬಹಳ ಪ್ರಯತ್ನ ಪಟ್ಟು ಮಗನನ್ನು ಮೇಯಿಸ್ದ, ಪೈಲ್ವಾನ್ ಮಾಡ್ಬೇಕಂತ. ಅವ ಉಬ್ಬದ, ಸಾಕಷ್ಟು ದಪ್ಪ ಅದ, ಮತ್ತಿನ್ನು ತಾಲೀಮ್ ಮಾಡ್ಬೇಕಲ್ಲ. ಪೈಲ್ವಾನ್ ಆಗೋದಂದ್ರೆ ಹಂಗೆ ಆಗಂಗಿಲ್ಲ, ಉಂಡದ್ದು ಕರಗಿಸ್ಬೇಕಾಗ್ತದೆ, ನೀರು ಮಾಡಬೇಕಾಗ್ತದೆ. ಪೈಲ್ವಾನ್ ಪ್ರಯತ್ನ ಮಾಡಿದ, ತನ್ನ ಮಗನಿಗೆ ಕರೆದು, ನೋಡಪ್ಪ ನನ್ನ ವಯಸ್ಸಾಗ್ಯದ, ಈಗ ನನಗೆ ಸ್ವಲ್ಪ ನಿದ್ರೆ ಹೆಚ್ಚು ಬೇಕಾಗ್ತದೆ, ಡಾಕ್ಟ್ರು ಮಲ್ಕೋ ಹೆಚ್ಚು ಅಂದಾನ. ಯಾಕಂದ್ರೆ ನನಗೆ ರಾತ್ರಿ ದೌಡು ನಿದ್ದೆ ಹತ್ತಂಗಿಲ್ಲ, ನಾವು ಸ್ವಲ್ಪ ಮಲ್ಕೋಬೇಕಾಗ್ತದೆ, ನೀ ಹೇಳು. ದಿವಸ 100 ಮನ್ಯಾಗನ ಒಂದು ಗರಡಿ ಮನೆ ಮಾಡಿದ್ದ ತಾಲೀಮ್. ದಿವಸ 100 ಊಟ ಬಸಿ ಹುಡಿ ಆರಂಭದೊಳಗೆ, ಮುಂದೆ ಹೆಚ್ಚು ಮಾಡಾಕತ್ತಿ 100 ಊಟ ಬಸಿ ತೆಗಿ ಅಂದ. ಚಳಿಗಾಲ ದಿವಸ ಆಗಲೆಪ್ಪ ಅಂದ. ಇವ ಪಾಪ ಹಿಂಗೆ ಹೋಗಿ ಇವನಿಗೆ ಎಬ್ಬಿಸಿ ಮುಖ ತೊಳಸಿ ತಾಲೀಮ್ ಶುರು ಮಾಡಂತ ಕೋಲ್ಯಾಗ ಹಾಕಿ ಇವ ಬಂದು ಮತ್ತೆ ಹಚ್ಕೊಂಡು ಮುಕ್ಕೋತಿದ್ದ. ಮುತ್ಯ ವಯಸ್ಸಾಗಿತ್ತ. ಅವ ಮಗ ಇದ್ದಲ್ಲ, ಗರಡಿ ಮನ್ಯಾಗ ಹೋಗಿ ಊಟ ಬಸಿ ತೆಗಿತಿದ್ದ. ಊಟ ಬಸಿ ಅಂತೀರೇನಂತೀರಿ? ಪೈಲ್ವಾನ್ಕಿ ಶುರು ಮಾಡ್ದವ. ಊಟ ಬಸಿ ತೆಗಿತಿದ್ದ, ಊಟ ಬೈಟ್ ಮಾಡ್ತಿದ್ದ. ಎಷ್ಟು ದಿವಸ ಏನು ಪ್ರಯತ್ನ ಮಾಡಿದ್ರು, ಎಲ್ಲಿ ಕುಸ್ತಿ ಕಣದಾಗ ಹೋದ್ರು ಬರೀ ಚಿತ್ತು ಬಿದ್ದೆ ಬರ. ಅಪ್ಪಗೆ ಸಂಶಯ ಬಂತು, ಏನಾರೇ ಆಗ್ಯದ. ಒಂದು ದಿವಸ ನಸ್ಕಿಗೆ ಎದ್ದ, ಏಳು ಮಗ ಅಂದ, ಎಬ್ಬಿಸ್ದ, ಗರಡಿ ಕೋಲ್ಯಾಗ ಹಾಕದ, ಊಟ ಬಸಿ ತೆಗಿ ಮಾಡಿ ಪ್ರಯತ್ನ ಅಂತ ಕಳಿಸ್ದ. ಆ ಬಳಕ ಎದ್ದು ಹಗರ್ಕ ಹೋಗಿ ನೋಡ್ದ. ಆ ಕೋಲ್ಯಾಗ ಒಂದು ಕೌದಿ ಮಡಿಚಿಟ್ಟಿದ್ದ ಅವ ಮಗ. ಅವ ಏನು ಮಾಡ್ತಿದ್ದ ಅಂದ್ರೆ, ಆ ಕೋಲ್ಯಾಗ ಹೋಗಿ ಅಪ್ಪ ಈ ಕಡೆ ಬಂದು ಮಲ್ಕೊಳ್ಳೋದು ನೋಡಿದ ಕೂಡಲೇ ಅವನು ಹೋಗಿ ಮೂಲ್ಯಾಗ ಕೌದಿ ಹಚ್ಕೊಂಡು ಕುಂತು ಮಾಡ್ತಿದ್ದ. ಅವ ಹ್ಞೂ ಅಂದ ಕೂಡಲೇ ಅಪ್ಪ ಏನು ತಿಳ್ಕೊತಿದ್ದ, ಪಾಪ ಊಟ ಬಸಿ ತೆಗಿಯಕತ್ತೇನಂತ ತಿಳ್ಕೊತಿದ್ದ ಅವ ಮುಕ್ಕೊಂಡಲ್ಲೇ. ಇವ ಬರೀ ಕೌದ್ಯಾಗ ಕುಂತೆ ಹ್ಞೂ ನಾವು ಕುಸ್ತಿ ಅಂಗಳದಾಗ ಹೋಗಿ ಚಿತ್ತು ಬೀಳಾರ್ದು ಏನು ಕಡೆ ತೊಗೊಂಬರ್ತಾನೆ. ಹಂಗೆ ನಾವು ಎಲ್ಲರೂ ಏನಾಗಿವಲ್ಲ, ಆ ಕೌದಿ ಹಚ್ಕೊಂಡು ಕುಂತು ಹ್ಞೂ ಅನ್ನೋ ಪೈಲ್ವಾನನು ಮಗನ ಗತಿನೇ ಆಗಿವು ನಾವು ನೀವು ಎಲ್ಲ. ಯಾಕೆ 50 ವರ್ಷ ಆಯಿತು, 150 ವರ್ಷ ಆಯಿತು, ಮಹಾತ್ಮರು ಹೇಳಕ್ಕೆ ಹತ್ಯಾರ ನಾವು ಹ್ಞೂ ಅಂತೀವಿ. ಎಲ್ಲಿ ಅವ್ರೇನು ಹೇಳ್ತಾರೆ, ನಾವು ಕೇಳೋದು. ಒಂದು ತಾಸು ಕುಂದ್ರದೈತಿ, ಕೇಳೋದೈತಿ, ಅದು ಹೋಗೋದೈತಿ. ಹೋಗೋ ಮುಂದೆ ತಗೋ ನಿಂದ ನೀನೇನು ಜಾಡಿಸಿ ಹೋಗಿಬಿಡೋದು. ಎಷ್ಟು ಉಳಿತು ಹೋದೊಟ್ಟು ಹೋಯ್ತು ಅಂಥೇಳಿ ನಾವು ಕೇಳಕತ್ತೀವಿ. ಕೇಳಿಲ್ಲೇನು, ಬರೇ ಇದಕ್ಕೆ ಕೇಳೋದು ಅನ್ನಂಗಿಲ್ಲ. ಮಹಾತ್ಮರು ಹೇಳಿದ ಮಾತುಗಳನ್ನು ಬರೇ ಕಿವಿಯಿಂದ ಕೇಳಿದರೆ ಮಾತ್ರ ಕಾರ್ಯ ಆಗಂಗಿಲ್ಲ. ಅದನ್ನು ಅಂತರಂಗದೊಳಗೆ ಇಳಿಗಿಸಿ ಕರಗಿಸ್ಬೇಕಾಗ್ತದೆ, ಕರಗತ ಮಾಡ್ಕೋಬೇಕಾಗ್ತದೆ. ಹಂಗಾದಾಗ ಮಾತ್ರ ಪೈಲ್ವಾನರಾಗ್ಲಿಕ್ಕೆ ಹೆಂಗೆ ಬರ್ತದೋ, ಉಂಡದ್ದು ಕರಗಿಸಿದ್ರೆ, ತಾಲೀಮು ಮಾಡಿದರೆ ಹೆಂಗೆ ಪೈಲ್ವಾನರಾಗ್ತಾರೋ ಹಂಗೆ ಸಂತರು ಮಹಾತ್ಮರು ಅನುಭಾವಿಗಳು ಹೇಳಿದ ಮಾತನ್ನು ಇವತ್ತನ್ನು ಜೀವನದೊಳಗೆ ಪರ್ಯಾವಸನ ಮಾಡ್ಕೋಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ನಡೆ ನುಡಿ ಒಂದಾಗಬೇಕು, ಮಾತು ಮನಸ್ಸುಗಳು ಒಂದಾಗಬೇಕು. ಹಂಗಾದಾಗ ಮಹಾತ್ಮರಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ಶರಣ ಶಿವಲಿಂಗೇಶ ಬದುಕಿದ್ದು ಭಾಳ ಕಡಿಮೆ, ಬರೀ 30 ವರ್ಷ ಇರಬೇಕು. ಅಷ್ಟು ಸಣ್ಣ ವಯಸ್ಸಿನೊಳಗೆ, ಎಳೆಯ ವಯಸ್ಸಿನೊಳಗೆ ಎಷ್ಟು ಪಕ್ವ ಆಗಿತ್ತಲ್ಲ ಹೃದಯ, ಅಂತಃಕರಣ.
ನಮ್ಮ 60 70 100 ಏನದು 100 ವರ್ಷ ಆಗ್ಯಾವ್ರಿ ಅಂತೇಳಿ ಮೊಮ್ಮಕ್ಕಳ ಕೈಲಿ ಮುತ್ತಿ ಹರ್ಕೋತಾರ, ತೊಟ್ಟಲ್ದಾಗ ಕುಂಡಿರ್ತಾರೆ. ಏನು ಹೊಳೆ ಹಲ್ಲು ಬಂದಾವಂತ, ಏನು ಹಲ್ಲು ಬಂದ್ರೇನು ಬಾಯಾಗ ಕಲ್ಲು ಹಾಕಿದ್ರೇನು ಒಯ್ದು ಮಣ್ಣಾಗಿಡೋದು ಅಟ್ಟ ಕೆಲಸ. ಸಂತ ಜ್ಞಾನೇಶ್ವರರಿಗೆ ಬರೀ 18 ವರ್ಷಕ್ಕೆ ಪರಿಪೂರ್ಣ ಪಕ್ವ ಆತ್ಮಜ್ಞಾನಿಗಳು. ಶಂಕರಾಚಾರ್ಯರು ಅಷ್ಟವರ್ಷ ಚತುರ್ವೇದಿ, 8ನೇ ವರ್ಷಿಗೆ 4 ವೇದಗಳು ಮುಪ್ಪಟ್ಟಿತ್ತು. 16 ವರ್ಷ 12 ವರ್ಷ ಅನ್ನೋದ್ರೊಳಗೆ ಆ ಎಲ್ಲ ಶಂಕರ ಭಗವದ್ಗೀತಾ ಬ್ರಹ್ಮಸೂತ್ರ ಎಲ್ಲ ಉಪನಿಷತ್ತುಗಳಿಗೆ ಶಂಕರ ಭಾಷ್ಯವನ್ನು ಬರೆದಿದ್ರು. ಅವರೆಲ್ಲ ಸಿದ್ಧಾರೂಢರು ಬರೀ 7ನೇ ವರ್ಷಕ್ಕೇ ಮನೆ ಬಿಟ್ಟರು. ನಮಗೆ 70 ವರ್ಷ ಆದರೂ ಮನೆ ಬಿಟ್ಟು ಹೋಗೋದು, ಆ ಕಡೆ ಹೊರಗೆ ಹೋಗೋದಲ್ಲ. 1 ತಾಸು 2 ತಾಸಿನ ಸಲುವಾಗಿ ಪುರಾಣಕ್ಕೆ ಹೋಗ ಮನೆಯಂದು ಏನು ಮಾಡ್ತಿ ಕುಂತು ಹೋಗಂದ್ರೆ ತಡಿ ಇದೊಂದು ಧಾರಾವಾಹಿ ಚಲೋ ಆಯ್ತಂತ ನಾವು ಕುಂದ್ರವ್ರ ಒಳಗೆ. ಅದೇನಿರ್ತದೆ ಮನೆ 1 3 ಬಾಗಿಲು ಇದ್ದು ಮನೆ ಒಡೆದು 9 ಬಾಗಿಲು ಮಾಡೋದು ಹೆಂಗಂತ ತೋರಿಸ್ತಾರೆ ಧಾರಾವಾಹಿದಾಗ. ನಮಗೂ ಮಹಾತ್ಮರಿಗೂ ಅಂತರ ಎಲ್ಲದಂದ್ರೆ ಇಲ್ಲೇ. ಅವರು ನಮ್ಮಂಗೆ ಉಣ್ತಿದ್ರು, ಅವರು ನಮ್ಮಂಗೆ ಬಟ್ಟೆಗಳನ್ನು ತೊಡ್ತಿದ್ರು, ಅವರು ಇದೇ 4 ಗೋಡೆಗಳ ಮಧ್ಯೆ ಮಠ ಏನೋ ಮನೆ ಏನೋ ಅವರು ಬದುಕಿದ್ರು, ನಾವು ಬದುಕ್ತೀವಿ. ಆದರೆ ವ್ಯತ್ಯಾಸ ಎಲ್ಲಿ ಅಂದ್ರೆ ಅಂತರಂಗದೊಳಗಿರ್ತಕ್ಕಂಥ ಬದಲಾವಣೆ. ಹೊರಗೆ ಬಹಿರಂಗದೊಳಗೆ ಯಾವ ಬದಲಾವಣೆ ಇರೋಂಗಿಲ್ಲ. ಬಹಳ ಅದರ ಏನಾರು ಒಂದಿಷ್ಟು ವೇಷ ಭಾಷೆ ಭೂಷಣಗಳು ಬದಲಾಗಬಹುದು. ವೇಷಭೂಷಣಗಳಿಂದ ಮನುಷ್ಯ ಬದಲಾಗೋದಿಲ್ಲ. ಮನುಷ್ಯ ಯಾವಾಗ ಭಾವ ಬದಲಾಗ್ತದ ಆವಾಗ ಬದಲಾಗ್ತಾನೆ. ಬರೇ ಬಟ್ಟಿ ಬದಲಾದರೆ ಏನೂ ಆಗೋದಿಲ್ಲ. ಭಾವ ಎಲ್ಲಿಯ ಪರ್ಯಂತ ಬದಲಾಗೋದಿಲ್ಲ, ಅಲ್ಲಿಯ ತನಕ ನಾವು ಯಾರೂ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾವದೊಳಗೆ ಬದಲಾವಣೆ ಯಾವಾಗ ಆಗ್ತೋ ಆವಾಗ ಭಾವ ಬದಲಿಯಾದವ ದೇವ ಆಗಕ್ಕೆ ಸಾಧ್ಯ ಅದ ನೋಡ್ರಿ. ಅಂತ ಭಾವ ಬದಲಿ ಮಾಡಿಕೊಂಡವರು ಶರಣ ಶಿವಲಿಂಗೇಶ್ವರರು. ಸಣ್ಣ ವಯಸ್ಸಿನೊಳಗೆ ಬಸವಣ್ಣವರು ಭಾಳ ವರ್ಷ ಬದುಕಿಲ್ಲ, ಅಕ್ಕ ಮಹಾದೇವಿ ಭಾಳ ವರ್ಷ ಇಲ್ಲ, ಚನ್ನ ಬಸವಣ್ಣ ಭಾಳ ವರ್ಷ ಬದುಕಿಲ್ಲ, ಅಲ್ಲಮರೇನು ಮುದುಕಾಗೋ ಪರ್ಯಂತ ಬದುಕಿಲ್ಲ. ಭಾಳ ಆದ್ರೆ 40-50 ವರ್ಷ ಅನ್ನೋದ್ರೊಳಗೆ ಎಲ್ಲರೂ ತಮ್ಮ ಆಯುಷ್ಯವನ್ನು ಮುಗಿಸಿದರು, ಬಂದ ಕಾರ್ಯವನ್ನು ಪೂರ್ಣಗೊಳಿಸಿದರು. ಇಡೀ ಸಾವಿರ ವರ್ಷ ಹೋದರೂ ಅವರನ್ನು ಅವರ ಮಾತುಗಳ ಮೆಲುಕು ಹಾಕಬೇಕು. ಹಂಗೆ ವಚನಗಳನ್ನು ಹೇಳಿ ಹೋದರು. ಅವ್ರು ಆಡಿದ ಮಾತುಗಳೆಲ್ಲ ವಚನ ಆಗಕತ್ಯಾವ, ವಚನ ಆಗಿ ಹೋದವು. ಆದರೆ ನಾವು ನೀವು ಆಡಿದ ಮಾತು ಪಚನ ಆಗುವಲ್ಲು. ಹೊರಗೆ ಇನ್ನೊಬ್ರಿಗೆ ಯಾರಿಗೂ ಅಲ್ಲ, ಮನೆಯಾಗಿದ್ದವರಿಗೆ ಪಚನ ಆಗುವಲ್ಲು. ನಾವು ಆಡಿದ ಮಾತು ಕರಗ್ತಾವ್ರೆ ಇಲ್ಲ. 10 ವರ್ಷದ ಹಿಂದೆ ಬೈಗಳ ಹಂಗೆ ನೆನಪಿಟ್ಟಿರ್ತಾರೆ. 10 ವರ್ಷದ ಹಿಂದೆ ಹಿಂಗಂದಾರವ್ರಂತ. ನಾವು ಬೈಗಳ ನೆನಪಿಡೋರು, ಸಂತರು ಮಹಾತ್ಮರು ಅನುಭಾವಿಗಳು ಹೇಳಿದ ವಚನಗಳನ್ನು ನೆನಪಿಟ್ಟೇವಂದ್ರೆ ನಾವು ಬದಲಾಗಕ್ಕೆ ಸಾಧ್ಯತೆ ಅದ. ಪೂಜ್ಯರು 11 ದಿವಸ ಏನ್ರಿ ಈಗ ಕಾರ್ಯಕ್ರಮ, 11 ದಿನಗಳ ಕಾಲ ಅಪರೂಪದ ಅನುಭವವನ್ನು ಎಲ್ಲ ಸಂತರ ಶರಣರ ಅನುಭಾವಿಗಳ ಮಾತುಗಳನ್ನು ತಮ್ಮ ಮಾತಿನೊಂದಿಗೆ ಬೆರೆಸಿ ಉಪದೇಶವನ್ನು ನೀಡ್ತಾರೆ. ನಾವು ಹಿಂಗೆ ಕೇಳ್ತೀವಿ ಎದ್ದು ಹೋಗ್ತೀವಿ, ಬದಲಾಗಕ್ಕೆ ಸಾಧ್ಯ ಆಗಂಗಿಲ್ಲ. ಕೇಳಿದ ಮಾತು ಪಚನ ಆಗಬೇಕು. ನಮ್ಮೊಳಗೆ ಒಂದು ವ್ಯಕ್ತಿತ್ವ ರಚನೆ ಆಗಬೇಕು. ಆ ವ್ಯಕ್ತಿತ್ವ ಬದಲಾಯಿತು ಅಂದ್ರೆ ನಾವು ಕೂಡ ಏನು ಶರಣ ಶಿವಲಿಂಗೇಶನೇ ಆಗೋದು ಬೇಕಾಗಿಲ್ಲ, ಆ ಪರಮಾತ್ಮನಿಗೆ ಬೇಕಾಗುವಂಗೆ ನಾವು ಒಂದಿಷ್ಟು ಬದುಕಿ ಹೌದಪ್ಪ ಅಂತ ಅನ್ಸ್ಕೊಂಡ್ರೆ ಸಾಕಾಗ್ಯದ. ಅಂತಹ ಬದುಕು ನಮ್ಮದಾಗಬೇಕಾಗಿತ್ತಂದ್ರೆ ಸಂತರ ಶರಣರ ಅನುಭಾವಿಗಳ ಮಾತುಗಳನ್ನು ಬರೀ ಆಲಿಸಿದರೆ ಬದಲಿ ಆಗೋದಿಲ್ಲ, ಆಚರಿಸಿದಾಗ ಬದಲಿ ಆಗ್ತೀವಿ. ಹೇಳ್ಕೊಂಡು ಬಂದ್ರಲ್ಲ ಮಾತಿ ಎಷ್ಟು ಮಹತ್ವದ ಅಂಥೇಳಿ. ನಮಗೆ ನಂಬಿಕೆ ಇಲ್ಲೇನು ಅದ. ನಾವು ಸೋಮವಾರಕ್ಕೊಮ್ಮರೆ ಬರ್ತೀವಿ, ಮಠಕ್ಕೆ ನಮಸ್ಕಾರ ಮಾಡ್ತೀವಿ, ನಾವು ಏನೆಲ್ಲ ಮಾಡ್ತೀವಿ, ನಾವು ಗ್ರಂಥ ಪಾರಾಯಣ ಮಾಡ್ತೀವಿ, ನಾವು 108 ಜಪ ಮಾಡ್ತೀವಿ. ಆದ್ರೆ ನಮ್ಮೊಳಗೆ ಆ ಸಿದ್ಧರಾಮನಲ್ಲಿರ್ತಕ್ಕಂಥ ನಿಷ್ಠೆ, ಶಿವಲಿಂಗೇಶ್ವರನಲ್ಲಿರ್ತಕ್ಕಂಥ ನಿಷ್ಠೆ ಗಟ್ಟಿ ಆಗುವಲ್ದು. ನಮ್ಮೊಳಗೆ ಭಕ್ತಿ ಇಲ್ಲ ಅಂತಲ್ಲ, ಅದ ಪರ್ಸೆಂಟೇಜ್ ಕಮ್ಮಿ ಅದ. ನೀರು ಕುದೀತದಲ್ಲ, ನೀರು ಆವಿ ಯಾವಾಗ ಆಗ್ತದಂದ್ರೆ 100 ಡಿಗ್ರಿ ಕಾಯ್ಬೇಕಂತ. 100 ಡಿಗ್ರಿ ನೀರು ಕಾಯ್ತು ಕುದೀತು ಅಂದ್ರೆ ಅದು ಆವಿಯಾಗಿ ಮೋಡದ ಪರ್ಯಂತ ಹೋಗಿ ತಗಲ್ತದ. ಅದು 100 ಡಿಗ್ರಿ ಆಗ್ಬೇಕು ಪೂರ್ಣ.
ಅಂದ್ರೆ ಮಾತ್ರ ಆ ನೀರು ಆವಿಯಾಗಿ ಮೋಡಗಳ ಪರ್ಯಂತ ಹೋಗಿ ತಲುಪ್ತದೆ. ಹಾಗೆ ನಮ್ಮ ಭಕ್ತಿಯೂ ಕೂಡ ನಾವು 30% ಭಕ್ತಿ, 50% ಭಕ್ತಿ, 60% ಭಕ್ತಿ ಮಾಡೋರು ಇದ್ದೀವಿ ನಾವೆಲ್ಲ. ನಮ್ಮ ಭಕ್ತಿ ಯಾವಾಗ 100% ಆಗ್ತದೆ. ಭಕ್ತಿ ಅಂದ್ರೇನು? ಪರಮಾತ್ಮನಲ್ಲಿರುವ ಪ್ರೀತಿ. ಗುರುದೇವತೆಯೋಳು ಅನುರಾಗ ವಿಹುದೆ ನಿಜ ಭಕ್ತಿ ಅಂತ ಹೇಳ್ಯಾರಲ್ಲ, ನಮ್ಮಲ್ಲಿ ಇರುವ ಅನುರಾಗ, ಆ ಪ್ರೀತಿ, ದೇವರಲ್ಲಿ ಗುರುಗಳಲ್ಲಿ ಇರ್ತಕ್ಕಂಥ ಪ್ರೀತಿ ಅದು 100% ಆಯಿತು ಅಂದ್ರೆ ಅದು ಆವಾಗ ಪರಮಾತ್ಮನಿಗೆ ಮುಟ್ತದೆ. ಎಷ್ಟು ಮಂದಿ ಪ್ರಾಣ ಕಳ್ಕೊಳ್ಳೋಂಗಿಲ್ಲ ರೀ. ಪರಮಾತ್ಮನಿಗೆ ಪ್ರಾಣ ಬೇಕಾಗಿಲ್ಲ, ಬರೀ ಪ್ರೀತಿ ಬೇಕಾಗ್ಯದ. ಪ್ರೀತಿಗಾಗಿ ಪ್ರಾಣ ಕಳ್ಕೊಳ್ಳೋರು ಎಷ್ಟು ಜನ ಇಲ್ಲ ಜಗತ್ತಿನೊಳಗೆ. ಬರೇ ಒಬ್ಬ ಹುಡುಗನನ್ನು ಪ್ರೀತಿ ಮಾಡಿದಕ್ಕೆ ಸಿಗಲಿಲ್ಲ ಅಂದ್ರೆ ಪ್ರಾಣ ಕಳ್ಕೊತಾರೆ. ಒಂದು ಹುಡುಗಿ ಸಲುವಾಗಿ ಪ್ರೀತಿ ಮಾಡಿ ಆ ಪ್ರೀತಿ ಸಿಗಲಿಲ್ಲ ಅಂದ್ರೆ ಪ್ರಾಣ ಕಳ್ಕೊತಾರೆ. ಆದ್ರೆ ಸಿದ್ಧರಾಮ ಲೋಕದ ಜನರಿಗಾಗಿ ಪ್ರಾಣ ಕಳ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಪರಮಾತ್ಮನಿಗಾಗಿ ಮಲ್ಲಯ್ಯ ನೀ ಸಿಗಲಿಲ್ಲ ಅಂದ್ರೆ ನಾನು ಬದುಕಂಗಿಲ್ಲ ಅಂತ ರುದ್ರಗಮ್ಮರಿಯನ್ನು ಹಾರಿ ಪ್ರಾಣ ಕಳ್ಕೊಳ್ಳೋಕೆ ತಯಾರಾದಾಗ ಪರಮಾತ್ಮ ಭೇಟಿಯಾದ. ನಾವೇನು ಪ್ರಾಣ ಕಳ್ಕೊಳ್ಳೋದು ಬೇಡ, ನಮ್ಮ ಪ್ರೀತಿಯ ಪ್ರಮಾಣವನ್ನು ಹೆಚ್ಚುಗೊಳಿಸ್ಬೇಕು, ಭಕ್ತಿಯ ಪ್ರಮಾಣವನ್ನು ಹೆಚ್ಚುಗೊಳಿಸ್ಬೇಕಷ್ಟೇ. ಅದಕ್ಕೆ ಹೇಳಿದರು, ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಅಂತ. ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಅಂತ ಅಂದಿದ್ದು ಯಾವಾಗ? 12ನೇ ಶತಮಾನದಾಗ. ಈ ವಚನದ ಮ್ಯಾಗ ನನಗೊಂದು ಡೌಟ್ ಬರ್ತದೆ ಅಣ್ಣ. ಅಲ್ಲಿರುವ ಎಲ್ಲ ಶರಣರು, ಅಲ್ಲಿರುವಂಥ ಸಿದ್ದರಾಮ ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಮೋಳಿಗೆಯ ಮಾರಯ್ಯ ಕಾಶ್ಮೀರ ದೇಶದಿಂದ ಬಂದು, ಕಾಶ್ಮೀರ ದೇಶದ ಅರಸವ ಅರಮನೆಯನ್ನೇ ತ್ಯಾಗ ಮಾಡಿ ಬಂದಿದ್ದ. ಪರಮಾತ್ಮನಿಗಾಗಿ, ಸಂತರಿಗಾಗಿ, ಶರಣರಿಗಾಗಿ ತನ್ನ ವೈಭವವನ್ನೇ ತ್ಯಾಗ ಮಾಡಿ ಬಂದಿದ್ದ. ಅಕ್ಕ ಮಹಾದೇವಿ ಕೌಶಿಕನ ಅರಮನೆಯನ್ನು ತ್ಯಾಗ ಮಾಡಿ ಬಂದಿದ್ಲು. ಸಿದ್ಧರಾಮಂತೂ ಪ್ರಾಣವನ್ನೇ ಕಳ್ಕೊಳ್ಳಿಕ್ಕೆ ತಯಾರಿರ್ತಕ್ಕಂಥ ಮನುಷ್ಯ. ಇಂಥ ಗಟ್ಟಿ ಭಕ್ತರು, ಗಟ್ಟಿ ಶರಣರೆಲ್ಲ ಕಲ್ಯಾಣದಾಗ ಅವರ ಮುಂದನೇ, ಕಣ್ಣು ಮುಂದನೇ ಓಡಾಡುವಾಗ ಅಂಥ ಶರಣರ ಮಧ್ಯೆ ಇದ್ದಾಗ ಅಂಬಿಗರ ಚೌಡೇನು ಅಂತಾರೆ, ನಿನಗಾಗಿ ಸತ್ತವರು ಒಬ್ಬರು ಇಲ್ಲ ಅಂಥೇಳಿ. ಅಲ್ಲಮರು ಹೇಳ್ತಾರೆ, ನಿನಗಾಗಿ ಸತ್ತವರು ಒಬ್ಬರು ಇಲ್ಲ ಅಂಥೇಳಿ. ಹಿಂಗೆ 10 ಜನ ಶರಣರು ಈ ವಚನ ಹೇಳ್ತಾರೆ. ಕೊನೆಗೆ ಏನಾದರೂ ಉದಾಹರಣೆಗಳು ಕೊಡ್ತಾರೆ, ಕೊನೆಗೆ ಅಂತಾರೆ ನಿನಗಾಗಿ ಸತ್ತವರು ಒಬ್ಬರು ಇಲ್ಲ ಅಂತ. ಹಿಂಗ್ಯಾಕಂದ್ರು ಇಷ್ಟೆಲ್ಲ ಗಟ್ಟಿ ಭಕ್ತರು ಇರಲಿಕ್ಕಾಗಿ ಅಂತಂದ್ರೆ ಅವ್ರ ಬಗ್ಗೆ ಇವ್ರಿಗೆ ಸಂಶಯ ಇತ್ತೇನು ಅಂತ ಹಿಂಗೆ ಸಂಶಯ ಮಾಡೋದಲ್ಲ. ಪ್ರಪಂಚಕ್ಕಾಗಿ ಯಾರು ಬಡ್ದಾಡ್ತಾರೋ, ಪ್ರಪಂಚಕ್ಕಾಗಿ ಯಾರು ಪ್ರಾಣ ಕಳ್ಕೊಳ್ಳಿಕ್ಕೆ ತಯಾರಿರ್ತಾರೋ ಅವರು ಸಾಯ್ತಾರೆ, 100ಕ್ಕೆ 100 ಸಾಯ್ತಾರೆ. ಆದರೆ ಪರಮಾತ್ಮನಿಗಾಗಿ ನಾನು ಪ್ರಾಣ ಕೊಡಕ್ಕೂ ತಯಾರಿದ್ದೀನಿ ಅಂತ ಯಾವ ಪ್ರಯತ್ನ ಮಾಡ್ತಾನಲ್ಲ, ಅವ ಜಗತ್ತಿನೊಳಗೆ ಸತ್ತ ಒಬ್ಬನೂ ಇಲ್ಲ ಇವತ್ತಿನವರೆಗೂ. ಎಲ್ಲರೂ ಅವರು ಬದುಕ್ಯಾರ. ಸಿದ್ಧರಾಮನೂ ಬದುಕ್ಯಾನ, ಅಕ್ಕ ಮಹಾದೇವಿಯೂ ಬದುಕ್ಯಾಳ. ಶರೀರ ಹೋಗಿರಬೇಕು, ಇವತ್ತು ಅವರ ಹೆಸರು ಅಜರಾಮರವಾಗಿ ಕೀರ್ತಿ ರೂಪದಿಂದ ಬದುಕ್ಯಾರ. ಮರಾವೆ ಪನ್ ಕೀರ್ತಿ ರೂಪೇಣ ಉರಾವೆ ಅಂತ ಮರಾಠಿ ಒಳಗೊಂದು ಮಾತದ. ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಅನ್ನೋ ಮಾತಿಗೆ ಅರ್ಥ, ನಿನಗಾಗಿ ಸಾಯಂಗಿಲ್ಲ, ನಿನಗಾಗಿ ಯಾರು ನಿನಗೆ ಸಮರ್ಪಿತವಾದ ಬದುಕ್ತಾರೋ ಅವರು ಸಾಯಂಗಿಲ್ಲ, ಅವರು ಬದುಕ್ತಾರ ಅನ್ನುವಂಥ ಮಾತಿನ ಮರ್ಮ ಅದರೊಳಗೆ ಇರಬೇಕು ಅಂತ ಅನ್ನಿಸ್ತದೆ ನನಗೆ. ಹಾಗೆ ಬದುಕಿರ್ತಕ್ಕಂಥವರು ಶರಣ ಶಿವಲಿಂಗೇಶ್ವರರು. ಅಂತಹ ಪರಮ ಪಾವನ ಮೂರ್ತಿಯ ಜಯಂತಿಯನ್ನು, ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಜಯಂತಿ ಆಗಲಿ, ಪುಣ್ಯ ಸ್ಮರಣೆ ಆಗಲಿ, ನಾವು ಯಾರ್ದು ಮಾಡ್ತೀವಿ ಅಂದ್ರೆ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಭಗವಂತನಿಗಾಗಿ ಬದುಕಿರ್ತಕ್ಕಂಥವ್ರದ್ದು ಜಯಂತಿ ಪುಣ್ಯತಿಥಿಗಳನ್ನು ಮಾಡ್ತೀವಿ. ಯಾರನ್ನು ನೆನೆಸಿದರೆ ನಮಗೂ ಪುಣ್ಯ ಬರ್ತದೋ ಅವರ ಜಯಂತಿಗಳನ್ನು, ಅವರ ಪುಣ್ಯತಿಥಿಗಳನ್ನು ಮಾಡ್ತೀವಿ. ಅದಕ್ಕೆ ಹೇಳ್ಯಾರ, ಶರಣರಂ ನೆನೆವುದೇ ಘನಮುಕ್ತಿ ಶಿವಾಧವ ಅಂತ. ಸಂತರನ್ನು, ಮಹಾತ್ಮರನ್ನು ಯಾವುದಾದ್ರೂ ಒಂದು ಕಾರಣದಿಂದ ಸ್ಮರಿಸಬೇಕು. ಈ ಜಯಂತಿ ಮಾಡುವ ನಿಮಿತ್ತವಾಗಿ ಒಂದು 10-15 ದಿನಗಳ ಕಾಲ ಅದೊಂದು ನಿಮಿತ್ತ ಮಾಡಿಕೊಂಡು ಬೆಳಗ್ಗೆ ನೀವೆಲ್ಲ ನಸುಕಿನ ಜಾವದೊಳಗೆ ಎದ್ದು ಬಂದು ಶಿವನಾಮ ಸ್ಮರಣೆ ಜಪ ಮಾಡ್ತೀರಿ. ಜಪಯಜ್ಞ ನಡೀತದೆ. ಸಾಯಂಕಾಲ ಸಚ್ಚಿಂತನ ಆಗ್ತದೆ. ಶರಣರಿಗೆ ಅವರು ಹುಟ್ಟಹಬ್ಬ, ತೊಟ್ಲ, ಉತ್ಸವ ಅದು ಬಹಳ ಪ್ರೀತಿ ಆಗ್ತದಿಲ್ಲ ಗೊತ್ತಿಲ್ಲ. ಆದರೆ ಶರಣರಿಗೆ ಈ ಕಾರ್ಯಕ್ರಮದೊಳಗೆ ಪ್ರೀತಿ ಆಗೋದು ಅತ್ಯಂತ ಪ್ರೀತಿ, ಅತ್ಯಂತ ಹಿಡಿಸೋದು, ಅವರಿಗೆ ಖುಷಿ ಆಗೋದು, ಸಂತೋಷ ಆಗೋದು
ಹರ್ಷ ಆಗೋದು ಯಾವುದರಿಂದ ಅಂದ್ರೆ ನಸ್ಕಿಗೆ ನೀವೆಲ್ಲ ಎದ್ದು ಬಂದು ವಿಭೂತಿ ಹಚ್ಕೊಂಡು ಕುಂತೇನೆ ಜಪಯಜ್ಞೆ ಮಾಡ್ಲಿಕ್ಕೆ ನಿಂತಿರ್ತೀರಿ. ಆ ಕಾಲದೊಳಗೆ ಶರಣ ಶಿವಲಿಂಗೇಶ್ವರ ನಿಮ್ಮೆಲ್ಲರ ಮಧ್ಯದೊಳಗೆ ಕೂತ್ಕೊಂಡು ಆನಂದ ಪಡ್ತಿರ್ತಾರೆ. ಯಾವಾಗ? ನಸ್ಕಿನ ಜಾವದೊಳಗೆ. ಅದಾದ ಬಳಿಕ ಈಗೇನು ಸಚ್ಚಿಂತನ ಅಧ್ಯಾತ್ಮ ಚಿಂತನ ನಡೀತದಲ್ಲ, ಇವಾಗ ನಿಮ್ಮ ಮಧ್ಯದೊಳಗೆ ಎಲ್ಲೋ ಒಂದು ಕಡೆ ಕುಂತು ಅವರೂ ಕೇಳ್ತಿರ್ತಾರೆ, ಅವರಿಗೂ ಸಂತೋಷ ಆಗ್ತಿರ್ತದೆ. ಉಳಿದ ಉತ್ಸವಗಳು ಅವ್ರಿಗೆ ಪ್ರೀತಿ ಅಲ್ಲ. ನೀವು ತೊಟ್ಲಾಗರ ಹಾಕ್ಬೋದು, ಬಟ್ಲಾಗರ ಹಾಕ್ಬೋದು, ಬೆಳ್ಳಿ ಬಂಗಾರಗಳ ಅರ್ಪಣೆ ಮಾಡಬಹುದು, ಬೇಕಾದ ಉತ್ಸವ ರಥೋತ್ಸವ ಮಾಡಿದರೂ ಸಹಿತ ಆ ರಥ ಉತ್ಸವ ಮಾಡುವಾಗ ರಥದೊಳಗೆ ಶರಣ ಶಿವಲಿಂಗೇಶ್ವರ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ನೀವು ಮಾಡುವ ಜಪಯಜ್ಞ ಮಾಡುವ ಕಾಲಕ್ಕೆ 100ಕ್ಕೆ 100 ನಿಮ್ಮ ಮಧ್ಯದೊಳಗೆ ಇರ್ತಾರೆ. ಅವರಿಗೆ ಬೇಕಾದದ್ದು ಯಾಕಂದ್ರೆ ನಾನು ಹಾಕಿಕೊಟ್ಟ ಮಾರ್ಗ, ನಾನು ತೋರಿಸಿಕೊಟ್ಟಂಥ ಮಾರ್ಗದರ್ಶನದೊಳಗೆ ಇವರು ಬದುಕಾಕೆ ಹತ್ಯಾರ, ಇವ್ರು ನಸ್ಕಿನ ಜಾವದೊಳಗೆ ಬಂದು ಜಪಯಜ್ಞ ಮಾಡ್ತಾರೆ, ಅದು ನನಗೆ ಬೇಕಾದದ್ದು ಅಂತ ಅವ್ರಿಗೆ ಸಂತೋಷ ಆಗ್ತದೆ. ಹೇಳಿದಾನು ಭಗವದ್ಗೀತೆಯಲ್ಲಿ ಪರಮಾತ್ಮ ಯಾವ್ಯಾವುದು ನಾನು ಆಗಿದ್ದೇನೆ ಅಂತ ಹೇಳುವಾಗ, ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ವೃಕ್ಷಾನಾಂ ಅಶ್ವತ್ಥೋ ಚಾಸ್ಮಿ ಹಿಂಗೆಲ್ಲ ಹೇಳ್ಕೊಂತ ಬರುವಾಗ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳಿದಾನೆ. ನಾನು ಎಲ್ಲ ಯಜ್ಞಗಳಲ್ಲಿ 100 ಯಜ್ಞಗಳದಾವ, ಬೇರೆ ಬೇರೆ ಯಜ್ಞಗಳದಾವ, ಕೋಟಿ ಖರ್ಚು ಮಾಡುವಂಥ ಯಜ್ಞಗಳದಾವ. ಆದರೆ ಆ ಯಜ್ಞಗಳು ರಾಜಸೂಯ ಯಾಗ ಇತ್ಯಾದಿ ಅದಾವ, ಪುತ್ರಕಾಮೇಷ್ಟಿ ಯಾಗ ಅದಾವ, ಮಳೆ ತರಿಸುವಂಥ ಯಜ್ಞಗಳದಾವ, ಏನು ಬೇಕಾದ್ದು ಮಾಡುವಂಥ ಯಜ್ಞಗಳದಾವ. ಆದರೆ ಉಳಿದ ಯಾವ ಯಜ್ಞಗಳಲ್ಲಿಯೂ ನಾನು ಇದ್ದೀನಿ ಅಥವಾ ಯಜ್ಞ ನಾನಾದೀನಿ ಅಂತ ಹೇಳಿಲ್ಲ. ಪರಮಾತ್ಮ ಗೀತೆಯಲ್ಲಿ ಹೇಳಿದಾನೇನಂತ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಹಾಗೆ ಪರಮಾತ್ಮನಿಗೆ ಬೇಕಾಗುವಂಥ ಯಜ್ಞ, ಪರಮಾತ್ಮನ ಸ್ವರೂಪವೇ ಆಗಿರುವಂಥ ಯಜ್ಞ ಅದು ಜಪಯಜ್ಞ. ಅಂಥ ಜಪಯಜ್ಞ ಇಲ್ಲಿ ಪ್ರತಿನಿತ್ಯ ನಡೀತಾ ಇರ್ತದೆ. ಆ ಜಪಯಜ್ಞದ ಏನು ಫಲ ಅದಲ್ಲ, ಅದು ಕೇವಲ ನೀವು ಸಾಮೂಹಿಕವಾಗಿ ಮಾಡುವಂಥ ಜಪಯಜ್ಞ, ಅದು ಕೇವಲ ನಿಮಗೆ ವೈಯಕ್ತಿಕವಾಗಿ ಪರಿಣಾಮ ಬೀರ್ತಂತ ಅಷ್ಟೇ ತಿಳ್ಕೊಬೇಡ್ರಿ. ನೀವು ಮಾಡುವ ಜಪಯಜ್ಞದ ಪರಿಣಾಮ ಸಾಮೂಹಿಕ ಮಾಡುವುದ್ರೊಳಗೆ ಭಾಳ ದೊಡ್ಡ ತಾಕತ್ತದ. ಕಲಿಯುಗದೊಳಗೆ ಎಲ್ಲ ಸಾಧನೆಗಳಿಗಿಂತಲೂ ಕಲವು ನಾಮ ಸಂಕೀರ್ತನಂ ಅಂತ ಹೇಳಿದ್ದಾರೆ. ಆ ನಾಮಸ್ಮರಣೆ ಜಪಯಜ್ಞ ಏನದಲ್ಲ, ನೀವು ಪ್ರತಿನಿತ್ಯಲ್ಲಿ ನಸ್ಕಿನೊಳಗೆ ಕುಂತು ಮಾಡುವ ಜಪಯಜ್ಞದ ಪ್ರಭಾವ, ಅದರ ವಲಯ ಬರೇ ನಿಮ್ಮ ಮಾದಾನ ಹಿಪ್ಪರಿಗೆ ಅಲ್ಲ, 100 ಕಿಲೋಮೀಟರ್ಗಳ ಪರ್ಯಂತರ ಆ ಜಪಯಜ್ಞದ ತರಂಗಗಳ ಪ್ರಭಾವ ಪರಿಣಾಮ ಬೀರ್ತದೆ. ಅದರಿಂದಾಗಿ ನಾಡಿಗೆ ಸುಖ ಸಮೃದ್ಧಿ ಉಂಟಾಗ್ತದೆ. ನೀವು ಮಾಡುವಂಥದ್ದು ಬರೇ ನಸ್ಕಿನ ಜಾವಕ್ಕೆ ಹೋಗ್ತೀವಿ, ನಮ್ಮ ಮಠದಾಗ ನಾವು ಮಾಡಿ ಬರ್ತೀವಿ ಅಂತ ಇಷ್ಟೇ ಅನ್ಕೋಬೇಡ್ರಿ. ನೀವು ಮಾಡುವಂಥ ಜಪಯಜ್ಞದ ಅತ್ಯಂತ ಉತ್ಕೃಷ್ಟವಾಗಿರುವಂಥ ಆ ಶಿವನಾಮ ಸ್ಮರಣೆಯ ತರಂಗಗಳೇನದಾವಲ್ಲ, ಇಡೀ ನಾಡಿನೊಳಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕೊಲ್ಯಾಪ್ಸ್ ಮಾಡಿಬಿಡ್ತದೆ. ಇಡೀ ನಾಡಿನೊಳಗೆ ಸಮೃದ್ಧಿಯನ್ನು ಉಂಟು ಮಾಡಲಿಕ್ಕೆ ಕಾರಣ ಆಗ್ತದೆ. ಇಡೀ ನಾಡಿನೊಳಗೆ ಬೇಕಾಗುವಂಥ ದೈವಿ ಚೈತನ್ಯವನ್ನು ಜಾಗೃತ ಮಾಡ್ತದೆ. ಇಷ್ಟೆಲ್ಲ ಸಾಮರ್ಥ್ಯ ಆ ಜಪಯಜ್ಞಕ್ಕದ. ಅಂತ ಜಪಯಜ್ಞ ಮಾಡುವಂಥ ನೀವೆಲ್ಲರೂ ನಿಜವಾಗಿಯೂ ಧನ್ಯರು ಅಂತ ಹೇಳುವಂಥ ಮಾತನ್ನು ತಿಳಿಸಿ, ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಜೊತೆಗೆ ನಮ್ಮ ಪುಣ್ಯಾತ್ಮರು ಸಮಿತಿಯವರು, ನಾನು ಎಳಸಂಗಿಗೆ ಯಾವಾಗ ಬಂದಿದ್ದೀನಿ ಅವಾಗಿನಿಂದ ಅಂದರೆ 13 ವರ್ಷಗಳಿಂದ ಪ್ರತಿ ವರ್ಷವೂ ನಾವೇನು ಭಾಳ ದೊಡ್ಡ ಪಂಡಿತರಂತಲ್ಲ ಅಥವಾ ಭಾಳ ದೊಡ್ಡ ವಾಗ್ಮಿಗಳಂತಲ್ಲ, ತಪಸ್ವಿಗಳಂತಲ್ಲ, ಪ್ರೇಮಕ್ಕೆ